ಇನ್ನು ಜಮೀರ್ ಆಪರೇಷನ್ ಮಾತಿಗೆ ಅಶ್ವಥ್ ಆಕ್ರೋಶ ವ್ಯಕ್ತಪಡಿಸಿದರು. ಅಶ್ವಥ್ ನಾರಾಯಣ್ ಜಮೀರ್ ಅವರ ಆಪರೇಷನ್ ಮಾತಿಗೆ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ, ಯಾರಪ್ಪ ನಿನಗೆ ಅಡ್ಡ ಬಂದಿರೋದು ಅಂತ ಜಮೀರ್ ಅವರಿಗೆ ಏಕವಚನದಲ್ಲಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಯಾರಾದ್ರೂ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಕರ್ಕೊಂಡ್ಬಿಡು, ಯಾರು ಅಡ್ಡ ಬಂದಿದ್ದಾರೆ ನಿಮಗೆ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಗಾಜಿನ ಇದ್ದವರೆಲ್ಲ ನಮಗೆ ಸವಾಲ್ ಹಾಕ್ತಾರೆ. 65 ಜನ ಇದ್ದವರು ಹೇಗೆ ಸರ್ಕಾರ ಮಾಡೋಕೆ ಆಗುತ್ತೆ? ನಾವು ಕಾಂಗ್ರೆಸ್ ರೀತಿ ಕೀಳು ಮಟ್ಟದ ರಾಜಕಾರಣ ಮಾಡಲ್ಲ. ಯಾರಾದ್ರೂ ಹೋಗೋನಿದ್ರೆ ಕರ್ಕೊಳ್ಳಿ, ಧಾರಾಳವಾಗಿ ಹೋಗ್ಲಿ. ಇನ್ನು ಮಂಡ್ಯದಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಅವರ ಆಕ್ರೋಶ ಜಮೀರ್ ಅವರ ವಿಚಾರವಾಗಿ ಕ್ರಾಂತಿ ಆಗ್ತದೆ ಅಂತ ಹೇಳಿ ರಾಜಕೀಯ ಕ್ರಾಂತಿ ಏನಾಗಿದೆ, ಬಿಜೆಪಿ ಅವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನು 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಳ್ಬೇಕು. ಅವ್ರಿಗೆಲ್ಲ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾವ್ರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನೂ ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರಲ್ಲಿ ಇರ್ತೀವಿ. ಏನು ಆಪ್ರೇಷನ್ನು ಇಲ್ಲ, ಗಿಪ್ರೇಷನ್ನು ಇಲ್ಲ. ಭಾಳ ಜನ BJP ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಕ್ಕೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ, ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJP ಅವರು 7-8 ಜನ ಇದ್ದಾರೆ, JDS ಅವರು 12-13 ಜನ ಇದ್ದಾರೆ, 12-13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ, ನಮ್ಗೆ ಬೇಕಾಗಿಲ್ಲ. ಅಪ್ಪ ನೀನು ಸಂಪರ್ಕದಲ್ಲಿದ್ದರೆ ಏನು ಬೇಕು ಮಾಡಪ್ಪ. ನೀನು ಯಾರು ಅಡ್ಡ ಬಂದವರ? ನಿನ್ಗೆ ಯಾರು ಅಡ್ಡ ಬಂದಿದಾರ? ಜಮೀರ್ ನಿಮಗೆ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಸವಾಲಲ್ಲ, ತಾಕತ್ತಿದ್ರೆ ಮಾಡಲಿ, ಸವಾಲು ಬೇಡ. ಮಾಡಲಿ, ಆಮೇಲೆ ಏನಿದೆ ನೋಡೋಣ. ಗಾಜಿನ ಮನೆಯಲ್ಲಿರೋರೆಲ್ಲ ನಮಗೆಲ್ಲ ಸವಾಲು ಹಾಕಕ್ಕಾಗ್ತೇನೆ. ನಡೀರಿ, ಅರ್ಥ ಹೇಳ್ತೀನಿ, ಹೇಳೋ ಟೈಮ್ಗೆ ಹೇಳ್ತೀನಿ. ನಮ್ಗೆ ಯಾವ ಕಡೆ ನೀವು ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅಲ್ರಿ, ನಾವು 65 ಜನ MLA ಇರೋರು, ಹೆಂಗ್ರಿ ಸರ್ಕಾರ? ನಾನು ಕೇಳೋದು, ಯಾವ ಕಡೆಯಿಂದ ಸರ್ಕಾರ ಮಾಡಕ್ಕಾಗತ್ತೆ ಹೇಳ್ರಿ? ನಗು ಏನ್ರಿ? ಈ ನಕ್ಕೊಂಡು ಇನ್ನೇನು ದುಃಖದಲ್ಲಿ ಮಾತಾಡ್ಲೇನಪ್ಪ? ನನಗೆ ಯಾವಲ್ಲೂ ವಿಶ್ವಾಸದಲ್ಲಿ, ಆತ್ಮವಿಶ್ವಾಸದಲ್ಲಿ ಸಂತೋಷವಾಗಿ ನಗ್ನಗ್ತಾ ಮಾತಾಡೋದು ನನ್ನ ಅಭ್ಯಾಸ. ನಾನೇನು ದ್ವೇಷ, ಇವತ್ತು ಯಾರ ಮೇಲೂ ನನಗೇನು ದ್ವೇಷ ಇಲ್ಲ. ನಾನ್ಯಾಕೆ ದ್ವೇಷ ಮಾಡಬೇಕು? ನನಗೆ ನಿಜಕ್ಕೂ ಹೇಳಬೇಕು ಅಂದರೆ, ಇವರಂಗೆ ಕೀಳು ಮಟ್ಟದ ರಾಜಕೀಯ, ವೈಯಕ್ತಿಕ ದ್ವೇಷ, ಅಸೂಯೆ ನಮ್ಮ ರಾಜಕೀಯದಲ್ಲೇ ಇಲ್ಲ. ನಾನು ಈಗೆಲ್ಲ ಸಂಪರ್ಕ ಇದ್ದಾರೆ, ಹೋಗ್ತಾರೆ, ಬರ್ತಾರೆ. ನಾವು ಯಾವ ಥರ ಹೇಳಿದ್ವ, ಹಿಂಗೆ ನಮ್ಮ ಸಂಪರ್ಕದಲ್ಲಿದ್ದಾರೆ, ನಾವೇನಾರು ಹಿಂಗೆ ಕರ್ಕೊಂಬರ್ತೀವಿ, ಇಂಥ ತಪ್ಪು ಮಾತುಗಳು ಹೇಳ್ತಾ ಇದ್ದೀವ? ಅವನ ಹೇಳಿ, ಇಂಥ ವ್ಯಕ್ತಿಗಳು ಹೇಳೋವಂಥವ್ರು ಮಾಡು ತೋರಿಸ್ಲಿ. ಯಾವನು ಕರ್ಕೊಂಡು ಹೋಗ್ಬೇಕು? ಹೋಗೋನು ಇದ್ದಾನೆ, ಕರ್ಕೊಳ್ಳೋನು ಇದ್ದಾನೆ. ಯಾರು ನಾವೇನು ಅಡ್ಡ ಬಂದಿದ್ದೀವ?